ಈ ಮಳೆ ಬರ್ತಿದ್ದಾಗ ಚಳಿಗಾಲದಲ್ಲಿ ಹಾಗೆ ನಿಮ್ಮ ನಾಲಿಗೆ ಕೆಟ್ಟಿದ್ದಾಗ ಈ ಥರ ಒಂದೊಳ್ಳೆ ಸಾಂಬಾರು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ನಾನಿಲ್ಲಿ ಅವರೆಕಾಳನ್ನ ತೊಳೆದ್ಬಿಟ್ಟು ಒಂದು ಕುಕ್ಕರ್ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೊಮಾಟೊ ಮತ್ತು ಮೆಣಸಿನ್ಕಾಯಿ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನಾನು ಒಂದು ಕಡ್ಡಿಲಿ ಚುಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಹಾಗೆ ಇದನ್ನು 1-2 ವಿಷಲ್ ಮಾಡಿಸ್ಕೊತೀನಿ. ನೋಡಿ ಕಾಳೆಲ್ಲ ಬೆಂದಿದೆ. ಇವಾಗ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಎತ್ಕೊಂಡು ಆ ಕಾಳನ್ನು ಸೋರಾಕಬೇಕು. ನಮಗೆ ಕಾಳು ಇಷ್ಟು ಬೇಯ್ದಿದ್ರೆ ಸಾಕು, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಹಾಗೆ ಇದಕ್ಕೆ ಖಾರ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಜೀರಿಗೆ, ಹಾಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಹಾಗೆ ಉಪ್ಪು, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಹಾಗೆ ಕಾಳು ಬೇಯಿಸಿದ ನೀರು ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಅದೇ ಮಿಕ್ಸಿ ಜಾರ್ಗೆ ನಾವೇನು 2 ಟೊಮೊಟೊ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಸಹ ಆಡಿಸ್ಕೊಂಡು ಉಳಿದಿದಂತಹ ನೀರಿಗೆ, ಆ ಕಾಳು ಬೇಯಿಸ್ಕೊಂಡಿರೋಂಥ ನೀರಿಗೆ ಬೆರೆಸ್ಬಿಟ್ಟು ಅದನ್ನು ಕುದಿಯೋಕೆ ಇಡೋಣ. ಅಷ್ಟರಲ್ಲಿ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅವರೆಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಬೇಕಾದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಇದರಲ್ಲಿ. ನೋಡಿ ಉಪ್ಸಾರು ಕುದೀತಾ ಇದೆ. ಇದಕ್ಕೇನಾದರೂ ನಿಮಗೆ ಸ್ವಲ್ಪ ಉಪ್ಪು ಬೇಕು ಅಂದರೆ ಇದಕ್ಕೂ ಸಹ ಉಪ್ಪು ನೋಡಿ ರುಚಿ ತಕ್ಕಷ್ಟು ನಿಮ್ಗೆ ಬೇಕಾದಷ್ಟು ಹಾಕ್ಕೋಬೇಕು. ನೋಡಿ ಮುದ್ದೆನೂ ರೆಡಿಯಾಗಿದೆ. ಹಾಗೆ ಉಪ್ಸಾರು ಹಾಕ್ಕೊಂಡು ಟೇಸ್ಟ್ ಮಾಡ್ತಾ ಇರೋಣ. ಈ ಚಳಿಗಾಲದಲ್ಲಿ ನಿಮಗೆ ಖಾರವಾಗಿ ಬೇಕು ಅಂದರೆ ಇದೊಂದು ಸಲ ಮಾಡ್ಕೊಂಡು ತಿನ್ನಿ, ವಾವ್ ಅನಿಸುತ್ತೆ. ಹಾಗೆ ಡೈಜೆಷನ್ ಸಹ ಆಗುತ್ತೆ ಇದನ್ನು ತಿನ್ನೋದ್ರಿಂದ. ಉಪ್ಸಾರಿಗೆ ಖಾರ ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಹನಿ ಆಗುವಷ್ಟು ನಿಂಬೆಹಣ್ಣ ರಸ ಬಿಟ್ಬಿಟ್ಟು ಮುದ್ದೆ ಮುರಿದ್ಬಿಟ್ಟು ಒಂದು ಬೈಟ್ ಹಾಗೆ ಬಾಯಲ್ಲಿ ಇಡ್ತಾಯಿದ್ರೆ ಸೂಪರ್ ಅನಿಸುತ್ತೆ.